ಕನ್ನಡದ ನಾಮಫಲಕದ ನಿಯಮದ ವಿಚಾರದಲ್ಲಿ ನಿಯಮವನ್ನು ಗಾಳಿಗೆ ತೂರಿದ್ರು, ಅವರಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಬೆಂಗಳೂರಿನಾದ್ಯಂತ ಕರವೇ ಪ್ರತಿಭಟನೆ. ಕೆಆರ್ ಪುರಂ, ಹೆಬ್ಬಾಳ, ಅತ್ತಿಗುಪ್ಪೆಯಲ್ಲೂ ಕೂಡ ಪ್ರತಿಭಟನೆಯ ಕಿಚ್ಚು ಹೊತ್ತಿದೆ. ಇಂಗ್ಲಿಷ್ ಬ್ಯಾನರ್ಗಳನ್ನು ಹರಿದು ಕರವೇ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕೇವಲ ಒಂದೆರಡು ಏರಿಯಾಗಳಲ್ಲಿ ಈ ರೀತಿಯ ಪ್ರತಿಭಟನೆ ಆಗ್ತಾ ಇಲ್ಲ. ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಕೂಡ ಕನ್ನಡ ಪರ ಸಂಘಟನೆಗಳು ರಣಕಹಳೆಯನ್ನು ಮೊಳಗಿಸಿದಾವೆ. ಯಾರ್ಯಾರು ಕನ್ನಡದ ನಾಮಫಲಕವನ್ನು ಹಾಕಿಲ್ವೋ ಅವರ ವಿರುದ್ಧ ಸಮರವನ್ನು ಸಾರಿದ್ದಾರೆ. ಬೃಹತ್ ಪ್ರತಿಭಟನೆಯ ಮೂಲಕ ನಿಯಮವನ್ನು ಉಲ್ಲಂಘಿಸಿದವರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸ ಆಗ್ತಾ ಇದೆ. ಈ ಮೂಲಕ ನಾಡು, ನುಡಿ, ನೆಲ, ಜಲದ ವಿಚಾರಕ್ಕೆ ಕನ್ನಡ ಪರ ಸಂಘಟನೆಗಳು ಯಾವಾಗಲೂ ಸಿದ್ಧ ಅನ್ನುವಂತಹ ಸಂದೇಶವನ್ನು ರವಾನಿಸ್ತಾ ಇರುವಂತಹದ್ದು. ಇದೇ ವಿಚಾರಕ್ಕೆ ನಿನ್ನೆ ಬಿಬಿಎಂಪಿ ಆಯುಕ್ತರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಆಗುತ್ತೆ. ನಿನ್ನೆ ಆಯುಕ್ತರೇ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸ್ತಾರೆ. ಯಾರ್ಯಾರು ನಾಮಫಲಕದ ವಿಚಾರದಲ್ಲಿ ನಿಯಮವನ್ನು ಉಲ್ಲಂಘಿಸಿದ್ದಾರೋ ತತ್ಕ್ಷಣಕ್ಕೆ ಬೋರ್ಡ್ಗಳನ್ನು ತೆರವುಗೊಳಿಸಬೇಕು, ನಾಮಫಲಕಗಳನ್ನು ಕೆಳಗಿಳಿಸಬೇಕು, ಕನ್ನಡಕ್ಕೆ ಪ್ರಥಮ ಆದ್ಯತೆಯನ್ನು ಕೊಡಬೇಕು, ನಿಯಮವನ್ನು ಪಾಲಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೊಡ್ತಾರೆ. ಆಯುಕ್ತರ ಸೂಚನೆಯ ಹೊರತಾಗಿಯೂ ಕೂಡ ಯಾರ್ಯಾರು ಅದೇ ರೀತಿಯ ನಾಮಫಲಕವನ್ನು ಹಾಕಲಿಕ್ಕೆ ಮುಂದಾಗಿದ್ರು, ಇವತ್ತು ಅವರ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ರಾಘು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಪ್ರತಿಭಟನೆಯ ಕಿಚ್ಚು ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ತಾವೆಲ್ಲಿದ್ದೀರಿ? ಅಲ್ಲಿ ಪ್ರತಿಭಟನೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ರಾಘು. ಪ್ರೇಮ್, ಸದ್ಯ ನಾನು ಸಾತ್ಗಳ್ಳಿ ಟೋಲ್ನ ಮುಂಭಾಗದಲ್ಲಿದ್ದೇನೆ. ಗಮನಿಸ್ತಾ ಇದ್ದೀರಿ, ಅಕ್ಷರಶಃ ಈ ಭಾಗದಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಪ್ರತಿಭಟನಾಕಾರರ ಸಂಖ್ಯೆ ಹೆಚ್ಚಾಗೋದ್ರ ಜೊತೆಗೆ ಅವರ ಆಕ್ರೋಶ ಸಹ ಹೆಚ್ಚಾಗ್ತಾ ಇದೆ. ಈಗಾಗಲೇ ಈ ಭಾಗದಲ್ಲಿ ಇದ್ದಂಥ ಒಂದಷ್ಟು ಇಂಗ್ಲಿಷ್ ಬೋರ್ಡ್ಗಳನ್ನು, ಬೇರೆ ಬೇರೆ ಉದ್ಯಮಗಳಲ್ಲಿ ಇದ್ದಂಥ ಇಂಗ್ಲಿಷ್ ಬೋರ್ಡ್ಗಳನ್ನು ತೆರವು ಮಾಡುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈಗಷ್ಟೇ ಕೆಲ ಕ್ಷಣಗಳ ಹಿಂದಷ್ಟೇ ಕಾಣ್ತಾ ಇರ್ಬೋದು, ನಿಮಗೆ ದೊಡ್ಡ ಜಾಹೀರಾತು ಫಲಕ ಒಂದು ಕಾಣ್ತಾ ಇದೆ. ಅದರ ಮೇಲೇರಿಯೇ ಅದನ್ನ ತೆರವು ಮಾಡಲಿಕ್ಕೆ ಕಾರ್ಯಕರ್ತರು ಮುಂದಾಗಿದ್ರು. ಸಾಕಷ್ಟು ಸಮಯದ ಬಳಿಕ ಪೊಲೀಸರು ಹರಸಾಹಸವನ್ನು ಪಟ್ಟು ಅವರನ್ನ ಕೆಳಗಿಳಿಸುವಂತ ಕೆಲಸಗಳಾಗಿದೆ. ತಮ್ಮ ಪ್ರಾಣವನ್ನ ಸಹ ಲೆಕ್ಕಿಸದೆ ಕನ್ನಡಕ್ಕಾಗಿ ನಾವು ಇವತ್ತು ಹೋರಾಟವನ್ನ ಮಾಡ್ತೇವೆ ಅಂತೇಳಿ ಸದ್ಯ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀರಿ. ಇಲ್ಲಿ ಈಗಾಗಲೇ ಅನೇಕ ಸಂಖ್ಯೆಯಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಸಾತ್ಗಳ್ಳಿ ಟೋಲ್ ಅಂದ್ರೆ ದೇವನಹಳ್ಳಿ ಏರ್ಪೋರ್ಟ್ ನ ಮುಂಭಾಗದಲ್ಲಿರುವಂತಹ ಸಾತ್ಗಳ್ಳಿ ಟೋಲ್ ಏನಿದೆ ಅದರ ಮುಂಭಾಗಕ್ಕೆ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಇಲ್ಲಿಂದ ರ್ಯಾಲಿ ಮುಖಾಂತರ ಮತ್ತಷ್ಟು ಕಡೆಗಳಲ್ಲಿ ಜಾಗೃತಿ ಮೂಡಿಸೋದ್ರ ಜೊತೆಗೆ ಎಚ್ಚರಿಕೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಪ್ರತಿಭಟನಾಕಾರರ ಸಂಖ್ಯೆ ಹೆಚ್ಚಾಗ್ತಾ ಇರುವಂತ ಕಾರಣಕ್ಕಾಗಿ ಪೊಲೀಸರಿಗೂ ಸ್ವಲ್ಪ ಸಮಸ್ಯೆಗಳಾಗ್ತದೆ, ಜೊತೆಗೆ ಅವರನ್ನ ಕಂಟ್ರೋಲ್ ಮಾಡುವಂತದ್ದು ಸಾಕಷ್ಟು ಕಷ್ಟ ಆಗ್ತದೆ. ಸೊ ಆ ಕಾರಣಕ್ಕಾಗಿ ಫೋರ್ಸ್ ಅನ್ನ ಕೂಡ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಪೊಲೀಸರು ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ನಾನು ಈಗ ಸದ್ಯ ಪ್ರತಿಭಟನಾ ನಿರತರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಸರ್, ಈಗ ಹೇಳಿ, ಈಗ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದ್ದೀರಿ, ಹೋರಾಟ ಎಲ್ಲಾ ಕಡೆನೂ ಆಗ್ತಾ ಇದೆ, ಏನ್ ಹೇಳ್ತೀರಿ? ಈಗ ನಮ್ಮ ಸಮರಸಿಂಹ ನಾರಾಯಣಗೌಡರ ಒಂದು ನೇತೃತ್ವದಲ್ಲಿ ಈಗಾಗಲೇ ಸಾವಿರಾರು ಜನಸಂಖ್ಯೆಯಲ್ಲಿ ಇವತ್ತು ದೇವನಹಳ್ಳಿ ಏರ್ಪೋರ್ಟ್ ಹತ್ರ ನಿಂತ್ಕೊಂಡಿದ್ದೀವಿ. ಇದನ್ನು ಇಡೀ ದೇಶ ನೋಡುವಂಥ ಒಂದು ದೊಡ್ಡ ಪ್ರಮಾಣದ ಒಂದು ಹೋರಾಟ. ಯಾಕಂದರೆ ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಇವತ್ತು ದಬ್ಬಾಳಿಕೆ ಮಾಡ್ಕೊಂತ ನಮ್ಮ ಕನ್ನಡ ತಾಯಿಯನ್ನು ಮೋಸ ಮಾಡುವಂಥ ಯಾರೇ ಆಗಿರಲಿ ಅಂಥವ್ರನ್ನ ಬಿಡೋದಿಲ್ಲ ಇವತ್ತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಇವತ್ತು ನಿಮ್ಮನ್ನ ವಶಕ್ಕೆ ಪಡೆದ್ರೆ ಅಥವಾ ನಿಮ್ಮ ಈ ಎಚ್ಚರಿಕೆಗೆ ಬಗ್ಲಿಲ್ಲ ಅಂದ್ರೆ ಏನು ಮಾಡ್ತೀರಿ? ಅದು ಏನಾಗಲಿ ನಾವು ಪ್ರಾಣ ಕೊಡೋಕ್ಕೂ ರೆಡಿ ಇದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಸರ್, ವಿಜಯಪುರ ಜಿಲ್ಲೆಯಿಂದ ಅಖಂಡ ಕರ್ನಾಟಕಕ್ಕಾಗಿ ಇವತ್ತು ನಾರಾಯಣಗೌಡರು ಏನೋ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕನ್ನಡ ಉಳಿವಿಗಾಗಿ ಕಡ್ಡಾಯವಾಗಿ ಕನ್ನಡದ ನಾಮಫಲಕಗಳು ಬೆಂಗಳೂರಿನಲ್ಲೆಲ್ಲ ಇಡೀ ಕರ್ನಾಟಕದಾದ್ಯಂತ ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳ ಮೇಲೆ ಕನ್ನಡದ ನಾಮಫಲಕಗಳನ್ನು ಹಾಕಬೇಕು. ಹಾಕದೇ ಇದ್ರೆ ನಾವೆಲ್ಲರೂ ಒಡೆದು ಹಾಕ್ತೇವೆ. ಇವತ್ತು ಯಾವುದೇ ನಮ್ಮ ಮೇಲೆ ಸರ್ಕಾರ ಕಾನೂನು ಕ್ರಮ ತೆಗೆದುಕೊಂಡ್ರು ಕೂಡ ನಾವು ಹಿಂಜರಿಯುವುದಿಲ್ಲ ಅನ್ನೋಂಥದ್ದನ್ನ ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೀವಿ. ಈಗ ನಿಮ್ಮನ್ನ ಪೊಲೀಸರು ಸುತ್ತುವರೆದಿದ್ದಾರೆ. ಹೌದು ಸರ್, ನಾವು ಪೊಲೀಸ್ ಇಲಾಖೆ ವಿನಂತಿ ಮಾಡ್ಕೋತೀವಿ. ಕನ್ನಡದ ಮಕ್ಕಳಿಗೆ ಉಳಿವಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ದು ಯಾವುದೇ ರಾಜಕೀಯ ಉದ್ದೇಶ ಇಲ್ಲ, ನಾವು ಯಾವುದೇ ಅಧಿಕಾರಕ್ಕೋಸ್ಕರ ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮನಾಗಿರಬೇಕು. ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಮೊದಲ ಆದ್ಯತೆ ಆಗಬೇಕು. ಪ್ರತಿಯೊಂದು ಅಂಗಡಿಗಳ ಮುಂಗಟ್ಟುಗಳ ಮೇಲೆ ಕನ್ನಡವನ್ನ ಕಡ್ಡಾಯಗೊಳಿಸಬೇಕನ್ನಂಥದ್ದು ನಾರಾಯಣಗೌಡರ ಒಂದು ಸಂಕಲ್ಪ ಇದೆ. ನಮ್ಮ ನಾರಾಯಣಗೌಡರ ಸಂಕಲ್ಪ ತೊಟ್ರೆ ಆ ಸಂಕಲ್ಪವನ್ನು ಸಿದ್ಧಿ ಮಾಡೇ ತೀರ್ತೀವಿ. ಸರ್, ಖಂಡಿತವಾಗಿ ರ್ಯಾಲಿ ಹೋಗ್ತೀವಿ. ಇಷ್ಟು ಪೊಲೀಸರೆಲ್ಲ ಇನ್ನೂ ಮಿಲಿಟರಿಯವರು ಬಂದ್ರು ಕೂಡ ನಾವು ಕನ್ನಡವನ್ನ ಕನ್ನಡೀಕರಣಗೊಳಿಸೇ ತೀರ್ತೀವಿ ಅನ್ನೋಂಥದ್ದು ನಿಮ್ಮ ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಇದು ಕನ್ನಡ ಪರ ಹೋರಾಟಗಾರರ ಆಕ್ರೋಶ. ಪ್ರೇಮ್,
ರಘು, ಮುಂದಿನ ಪ್ರತಿಭಟನೆಯ ರೂಪುರೇಷೆಗಳು ಹೇಗಿದೆ ಅಂತೇಳಿ ಈಗಾಗಲೇ ಫ್ಲೆಕ್ಸ್ಗಳು, ಬ್ಯಾನರ್ಗಳು, ಬೋರ್ಡ್ಗಳನ್ನು ಒಡೆದು ಹಾಕುವಂತಹ ಕೆಲಸ ಆಗ್ತಾ ಇದೆ. ಮುಂದೆ ಯಾವ ರೀತಿಯ ಸ್ವರೂಪವನ್ನು ಪಡಿಬಹುದು ಈ ಪ್ರತಿಭಟನೆ ಅಂತ ರಘು? ಪ್ರೇಮ್, ಈಗಾಗಲೇ ಇಲ್ಲಿಂದ ಅಂದ್ರೆ ಸಾತ್ಗಳ್ಳಿ ಡಿಪೋ ಮುಂಭಾಗದ ಅಂದ್ರೆ ಸಾತ್ಗಳ್ಳಿ ಟೋಲ್ ಏನಿದೆ ಇದ್ರ ಮುಂಭಾಗದಿಂದ ರ್ಯಾಲಿ ಹೋಗ್ಲಿಕ್ಕೆ ಪ್ಲಾನ್ ಆಗಿದೆ. ಅಂದ್ರೆ ಇಲ್ಲಿಂದ ನೇರವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿರುವಂತಹ ಅನ್ಯ ಭಾಷಿಗರ ಅಂಗಡಿಗಳೇನಿದೆ ಆ ಭಾಗಗಳಿಗೆ ಹೆಚ್ಚಾಗಿ ಹೋಗಬೇಕು ಅನ್ನುವಂಥದ್ದು ಪ್ರತಿಭಟನಾಕಾರರ ಪ್ಲಾನ್. ಇಲ್ಲಿಂದ ಮೆರವಣಿಗೆಗೆ ಈಗಾಗಲೇ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಒಂದಷ್ಟು ಪ್ರತಿಭಟನಾಕಾರರು ಜೊತೆಗೆ ಪೊಲೀಸರ ನಡುವೆ ಕೆಲವೊಂದಷ್ಟು ತಳ್ಳಾಟ ನೂಕಾಟ ಆಗುವಂತ ಸಾಧ್ಯತೆ ಇದೆ. ಇದು ಈಗಾಗಲೇ ಆರಂಭ ಆಗ್ತಾ ಇದೆ. ಇಲ್ಲಿಂದ ಹೋಗ್ಲಿಕ್ಕೆ ಅವಕಾಶ ಇಲ್ಲದೆ ಇರುವಂತ ಕಾರಣಕ್ಕಾಗಿ ಒಂದೊಮ್ಮೆ ಇವರೇನಾದ್ರೂ ಆ ಪ್ರಯತ್ನವನ್ನ ಪಟ್ರೆ ಇವರನ್ನ ಕೂಡಲೇ ಇಲ್ಲೇ ವಶಪಡಲಿಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಸದ್ಯ ಪೊಲೀಸ್ ಇಲಾಖೆ ಕೂಡ ಮಾಡ್ಕೊಳ್ತಾ ಇದೆ. ಇದೇ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಕಾರ್ಯಕರ್ತರನ್ನ ಕರೆಸಿಕೊಳ್ಳುವಂತ ಪ್ರಯತ್ನಗಳಾಗ್ತಾ ಇದೆ. ಜೊತೆಗೆ ಪೊಲೀಸರು ಇವರನ್ನ ವಶಕ್ಕೆ ಪಡಿಬಹುದು ಅನ್ನುವಂತ ಮುನ್ಸೂಚನೆ ಇದ್ದ ಕಾರಣಕ್ಕಾಗಿಯೇ ನಗರದ ಬೇರೆ ಬೇರೆ ಭಾಗಗಳಲ್ಲಿ ತಂಡಗಳಾಗಿ ಇವತ್ತಿನ ಈ ಅಭಿಯಾನಕ್ಕೆ ಸದ್ಯ ಕರವೇ ಕಾರ್ಯಕರ್ತರು ಮುಂದಾಗ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀರಿ. ಈಗ ಮತ್ತೊಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಟವನ್ನು ಮಾಡುವಂಥದ್ದು, ಹೆಚ್ಚಾಗಿ ಬೇರೆ ಬೇರೆ ಕಡೆಗೆ ಕಾರ್ಯಕರ್ತರು ಆ ಬೋರ್ಡ್ಗಳನ್ನು ತೆರವು ಮಾಡುವಂಥದ್ದು ಇದೆಲ್ಲವೂ ಸಹ ಈಗ ಆಗ್ತಾ ಇದೆ. ಗಮನಿಸಬಹುದು, ದೂರದಲ್ಲಿ ಕಾಣ್ತಾ ಇರುವಂತಹ ಇಂಗ್ಲಿಷ್ ಬೋರ್ಡ್ಗಳೇನಿತ್ತು ಅದನ್ನ ತೆರವು ಮಾಡಲಿಕ್ಕೆ ಈಗಾಗಲೇ ಬೇರೆ ಬೇರೆ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ. ಅಂದ್ರೆ ಇವರನ್ನ ಕಂಟ್ರೋಲ್ ಮಾಡೋದು ಹೇಗೆ ಅನ್ನುವಂಥದ್ದು ಸದ್ಯ ಪೊಲೀಸ್ ಇಲಾಖೆಗೆ ತಲೆನೋವು ಆಗ್ತಾ ಇರುವಂಥದ್ದು. ಅಂದ್ರೆ ಬೇರೆ ಬೇರೆ ಟೀಮ್ಗಳಾಗಿ ಹೋಗ್ತಾ ಇರುವಂತಹ ಕಾರಣಕ್ಕಾಗಿ ಅವರನ್ನ ತಡೆ ಹಿಡಿಯುವಂಥದ್ದು ಸ್ವಲ್ಪ ಸಮಸ್ಯೆ ಆಗ್ತದೆ. ಸೊ ಈಗ ಇವರನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರೇಮ್. ಓಕೆ ರಾಘು, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ.